ಕ್ಲೀಂ ಋಷಿಕೇಶಾಯ ನಮಃ. ಈ ಒಂದು ಮಂತ್ರ ಯಾವಾಗಾದರೂ ಕೇಳಿದ್ದೀರಾ? ಎಸ್, ಖಂಡಿತ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಆದರೂ ನಾನಿವತ್ತು ಹೇಳ್ಕೊಡ್ತೀನಿ. ಇದು ಬಂದು ಅಷ್ಟಾಕ್ಷರಿ ಗೋಪಾಲ ಮಂತ್ರಂ. ಇದರ ಜೊತೆಗೆ ಯಂತ್ರ ಬರುತ್ತೆ, ಇದರ ಜೊತೆಗೆ ತಂತ್ರ ಕೂಡ ಮಾಡ್ಬೋದು. ಇದರಿಂದ ನಮಗೆ ಏನೇನು ಲಾಭ ಆಗುತ್ತೆ? ಮೊಟ್ಟ ಮೊದಲನೇ ಲಾಭ ಬಂದು ಏನಪ್ಪ ಅಂದರೆ, ನಮಗೆ ವಿದ್ಯೆ ಚೆನ್ನಾಗಿ ಅಂಟತ್ತೆ. ವಿದ್ಯೆ ಅಂದರೆ ಗುರುಗಳೇ ನಮ್ಮ ವಿದ್ಯೆ ಎಲ್ಲ ಆಯಿತು, ನಮ್ಮ ವಯಸ್ಸು ಇಷ್ಟಿದೆ ಅಲ್ಲ ರೀ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ, ಉದ್ಯೋಗದಲ್ಲೂ, ವ್ಯಾಪಾರದಲ್ಲೂ ನಿಮಗಿಂತ ಒಂದು ಉನ್ನತ ಸ್ಥಿತಿಯಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇದೆ ಅಂದರೆ, ವಿದ್ಯೆಯಲ್ಲಿ ಅವರು ಸೂಪರ್ ಆಗಿದ್ದಾರೆ ಅಥವಾ ಜ್ಞಾನದಲ್ಲಿ ಅವರು ಸೂಪರ್ ಆಗಿದ್ದಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯೆ ಎಲ್ಲಿ ಸಾಯೋವರೆಗೂ ವಿದ್ಯೆ ಬೇಕು, ಹೊಸ ವಿದ್ಯೆ ಬೇಕು, ಹೊಸ ಯೋಗ ಬೇಕು, ನಮಗೆ ನೆನಪಿರಲಿ. ಆಯಿತಾ? ನೆಕ್ಸ್ಟು, ಇದರಿಂದ ನಮಗೆ ಧನ ಅಂದರೆ ದುಡ್ಡು. ಅಫ್ಕೋರ್ಸ್ ವಿದ್ಯೆ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ದುಡ್ಡು ಬರುತ್ತೆ. ಮತ್ತು ಪುತ್ರನ್ಮಾರ್ ಅಂದರೆ ಸಂತಾನ ಅಭಿವೃದ್ಧಿ ಆಗುತ್ತೆ. ಇದರಿಂದ ಯಶಸ್ಸು ಸಿಗುತ್ತೆ. ಕಾಂತಿ ಅಂದರೆ ಇವಾಗ ನೋಡಿ, ನಾನು ಕಪ್ಪಗಿದ್ದೀನಿ, ಆದ್ರೂ ಸ್ವಲ್ಪ ಜನ ಗುರುಗಳೇ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ನೀವು ಮಾತಾಡ್ತಾ ಇದ್ರೆ ತುಂಬ ಇಷ್ಟ ಆಗುತ್ತೆ, ನಿಮ್ಮನ್ನು ನೋಡ್ಬೇಕು ಅನಿಸುತ್ತೆ, ಪದೇ ಪದೇ ನೋಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ. ಯಾಕೆಂದರೆ ಅದು ದೈವಶಕ್ತಿಯಿಂದ ಬಂದಿರೋಂಥ ಕಾಂತಿ. ಅದರ ಜೊತೆಗೆ ಸೌಂದರ್ಯ ಬರುತ್ತೆ, ಅದರ ಜೊತೆಗೆ ವಶ್ಯಂ. ರೈಟ್, ನೋಡಿ ಇವೆಲ್ಲ ಇದ್ದರೆ ಆಟೋಮೆಟಿಕ್ಕಾಗಿ ವಶೀಕರಣ ಶಕ್ತಿ ನಮ್ಮಲ್ಲಿ ಬರುತ್ತೆ. ವಶ್ಯಂ ಅಂದರೆ ನಾವು ಒಂದು ಕಡೆ ಹೋಗ್ತೀವಿ, ಬೇರೆಯವರು ಅಲ್ಲಿಗೆ ಬರ್ತಾರೆ. ಆದರೆ ಕೆಲವೊಂದು ಸಲ ನಮಗಿಂತ ಬೇರೆಯವರು ತುಂಬ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿಬಿಡ್ತಾರೆ. 100 ಜನ ಇದ್ರೂ ಅದ್ರ ಮಧ್ಯದಲ್ಲಿ ಒಂದು ಸ್ಪೆಷಲಾಗಿ ಕಾಣಿಸ್ತಾ ಇರ್ತಾರೆ ಒಬ್ಬ ವ್ಯಕ್ತಿ. ಯಾಕೆ ಅಂದರೆ ಅವರೊಳಗಡೆ ಇವೆಲ್ಲ ಇರುತ್ತೆ. ಇವೆಲ್ಲ ಇದ್ದು ಇದ್ರ ಜೊತೆಯಲ್ಲಿ ಅವ್ರಿಗೆ ವಶೀಕರಣ ಶಕ್ತಿ ಆಟೋಮೆಟಿಕ್ಕಾಗಿ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ಅವ್ರ ಅದೃಷ್ಟವಂತರು, ಅವ್ರು ಕೆಟ್ಟವ್ರೆ ಆದ್ರೂ ಅವ್ರ ಹಿಂದೆ ನಾವು ಬೀಳ್ತಾ ಇರ್ತೀವಿ. ಯಾಕೆ ಅಂದರೆ ಅವರಲ್ಲಿ ಮೋಸ ಇದ್ದರೂ ಕೂಡ ಅವರ ಒಂದು ವಶೀಕರಣ ಶಕ್ತಿಗೆ ನಾವು ಅವ್ರ ಹತ್ರಕ್ಕೆ ಹೋಗ್ಬಿಡ್ತೀವಿ. ಮೋಸ ಮಾಡಿದ್ರು ಮೋಸ ಮಾಡಿಸ್ಕೊತೀವಿ. ಇದು ಸಮಸ್ಯೆ ಅಲ್ವಾ? ಆ ರೀತಿ ನಿಮ್ಮಲ್ಲೂ ಒಂದು ಶಕ್ತಿ ಇರಬೇಕು ಅನ್ನೋದು ನನ್ನ ಭಾವನೆ. ಖಂಡಿತ ಅಷ್ಟಾಕ್ಷರಿ ಗೋಪಾಲ ತಂತ್ರಂ ಮಾಡಿಸ್ಕೊಳ್ಳಿ, ಚೆನ್ನಾಗಿರಿ. ನನ್ನ ಒಂದು ಆಶೀರ್ವಾದ ಯಾವತ್ತಿಗೂ ನಿಮ್ಮ ಮೇಲೆ ಇದ್ದೇ ಇದೆ.